ಒಂದು ಪಾತ್ರೆ ಬಿಸಿಟ್ಟಿದ್ದೀನಿ. 2-3 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು 4 ಚಕ್ಕೆ ಪೀಸು, ಒಂದು 4 ಲವಂಗ, 1 ಟೀ ಸ್ಪೂನ್ ಶಾಜೀರ, 1-2 ಬಿರಿಯಾನಿ ಎಲೆನ ಹಾಕಿ ನಂತರ 3-4 ಈರುಳ್ಳಿ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ನಂತರ 1-2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಆಲೂಗಡ್ಡೆ, ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಬೀನ್ಸ್ನ ಹಾಕಿ 10-15 ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕಿ 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನಂತರ 1 ಕಪ್ ಮೊಸರನ್ನ ಹಾಕಿ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನಂತರ 8 ಕಪ್ ನೀರನ್ನ ಹಾಕಿ 4 ಕಪ್ ರೈಸ್ ತೊಗೊಂಡಿದ್ದೀನಿ. 4 ಕಪ್ ರೈಸ್ಗೆ 8 ಕಪ್ ನೀರನ್ನ ಹಾಕಿ 1 ಕಪ್ ಹಾಲನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಕುದಿ ಬರೋವರೆಗೂ ಬೇಯಿಸಿ ನೀರು ಚೆನ್ನಾಗಿ ಕುದಿಯುವಾಗ 8-10 ನಿಮಿಷ ನೆನೆಸಿಟ್ಟಿರೋಂಥ ರೈಸ್ನ ಹಾಕಿ 4 ಕಪ್ ರೈಸ್ ತೊಗೊಂಡಿದ್ದೀನಿ. ರೈಸ್ನ ಹಾಕಿ ನೀರೆಲ್ಲ ಕಡಿಮೆ ಆಗೋವರೆಗೂ ಬೇಯಿಸಿ ನೀರೆಲ್ಲ ಕಡಿಮೆ ಆದ ನಂತರ 1 ಟೀ ಸ್ಪೂನ್ ಏಲಕ್ಕಿ ಪೌಡರು, ಒಂದು ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡಿ ಸಿಮ್ನಲ್ಲಿ 7-8 ನಿಮಿಷ ಬಿಟ್ಬಿಡಿ. ಮುಚ್ಚಳ ಮುಚ್ಚಿ ಸಿಮ್ನಲ್ಲಿ 7-8 ನಿಮಿಷ ಬಿಟ್ಟಿದ್ದೆ. ಮುಚ್ಚಳ ಮುಚ್ಚಿ ರೆಡಿ ಆಗಿದೆ ನೋಡಿ. ತುಂಬಾ ರುಚಿಯಾಗಿರೋಂಥ, ತುಂಬಾ ಸಿಂಪಲ್ ಆಗಿರೋಂಥ ವೆಜ್ ಪಲಾವ್.